ನಾನು ನ್ಯಾಯ ಕೇಳಿದ್ರೆ ಸಿದ್ದರಾಮಯ್ಯ ಹಿಂದುತ್ವದ ವಿರೋಧಿ, ಸಿದ್ದರಾಮಯ್ಯ ಹಿಂದೂಗಳ ವಿರೋಧಿ. ನಾನು ಹಿಂದೂಗಳ ವಿರೋಧಿನ? ನಾನೇ ಹಿಂದೂ. ಶ್ರೀರಾಮಚಂದ್ರನ ವಿರೋಧಿ ಅಂತ ಹಣೆಪಟ್ಟಿ ಕಟ್ಟತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಾನು ನನ್ನ ಹೆಸರಿನಲ್ಲಿ ರಾಮ ಅಂತ ಇದೆ, ನನ್ನ ಹೆಸರಿನಲ್ಲೇ ರಾಮಯ್ಯ. ನಾನ್ಯಾಕೆ ಹಿಂದೂ ವಿರೋಧಿ ಆಗಲಿ? ಶೋಭಾ ಕರಂದ್ಲಾಜೆ ಮಾತ್ರ ಹಿಂದೂನಾ? ನಾನು ಹಿಂದೂ ಅಲ್ವಾ? ಕರ್ನಾಟಕಕ್ಕೆ ನ್ಯಾಯ ಕೇಳಿದ್ರೆ ನಾನು ಈ ದೇಶವನ್ನ ವಿಭಜನೆ ಮಾಡ್ಲಿಕ್ಕೆ ಹೊರಟಿದ್ದೇನೆ ಅಂತೇಳಿ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಅಮಿತ್ ಶಾ ಅವರು ಹೇಳ್ತಾರೆ, ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ. ಇದು ಸರಿನಾ? ಇದು ನ್ಯಾಯನಾ? ಇದು ನೀವು ಮಾಡ್ತಕ್ಕಂಥ ಅನ್ಯಾಯ ಅಲ್ವಾ? ನಮಗ್ ಕೊಡ್ಬೇಕಾಗಿರ್ತಕ್ಕಂಥ ದುಡ್ಡು ಕೊಡಿ. 5,300 ಕೋಟಿ ಕೊಡ್ತೀವಿ ಅಂತೇಳಿ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಕೊಡ್ರಿ, ಅದರಲ್ಲಿ ದುಡ್ಡು ಕೊಡ್ರಿ, ಅನ್ಯಾಯ ಮಾಡಬೇಡಿ. ಕರ್ನಾಟಕಕ್ಕೆ, ಕನ್ನಡದ ಜನರಿಗೆ ಅನ್ಯಾಯ ಮಾಡಬೇಡಿ ಅಂತ ಕೇಳಿದ್ರೆ ಸುಳ್ಳು ಹೇಳ್ಕೊಂಡು ತಿರುಗಾಡ್ತೀರಲ್ಲ, ಯಾವ ಮುಖ ಒತ್ಕೊಂಡು ನೀವು ಅವ್ರ ಜನರ ಬಳಿ ಬರ್ತಾರೆ? ಯಾವ ಮುಖ ಒತ್ಕೊಂಡು ನಿಮ್ಮ ಹತ್ರ ಓಟ್ ಕೇಳಕ್ ಬರ್ತೀರ? ಶೋಭಾ ಕರಂದ್ಲಾಜೆ ತಾಯಿ, ನೀನು ಅನ್ಯಾಯ ಮಾಡಿದ್ಯಾ, ಹೋಗಮ್ಮ ನೀನು ಅಲ್ಲಿ ಎಲ್ಲೋ ಮಂಗಳೂರಿನಲ್ಲಿ ಹುಟ್ಟಿದ್ಯಾ, ನೀನು ಅಲ್ಲಿ ಹೋಗು, ಇಲ್ಲಿ ಯಾಕೆ ಬರ್ತಾ ಇದ್ದೆ ತಾಯಿ ಅಂತ ರಾಜೀವ್ ಗೌಡನ ಗೆಲ್ಲಿಸ್ಬೇಕಲ್ಲ. ನಾನು ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಅನ್ಯಾಯಗಳನ್ನ, ಸುಳ್ಳುಗಳನ್ನ ಪಟ್ಟಿ ಮಾಡಿ ಹೇಳಿದ್ರೆ ಸಿದ್ದರಾಮಯ್ಯನಿಗೆ ಅಹಂಕಾರ ಅಂತ ಹೇಳೋದು, ಸಿದ್ದರಾಮಯ್ಯನಿಗೆ ದುರಂಕಾರ ಅಂತ ಹೇಳೋದು. ಇದು ನ್ಯಾಯನಾ? ನ್ಯಾಯ ಕೇಳಿದ್ರೆ ನಮ್ಮ ಕಡೆ ಹಳ್ಳಿನಲ್ಲಿ, ಇಲ್ಲಿ ಬಹಳ ಜನ ಹಳ್ಳಿಯಿಂದ ಬಂದವ್ರೆ, ಸತ್ಯ ಹೇಳಿದ್ರೆ ಎದ್ದು ಬಂದು ಎದಗೊತ್ತು ಒದ್ರು ಅಂತ ಒಂದು ಗಾದೆ. ಇದ್ದಂಗೆ ಹೇಳಿದ್ರೆ ಹೇಳ್ಬಾರ್ದ? ನನಗೋಸ್ಕರ ಅಲ್ಲ, ಅನ್ಯಾಯ ಆಗ್ತಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯಕ್ಕೆ. ನರೇಂದ್ರ ಮೋದಿ ಅವರು 2014ರಲ್ಲಿ ಪ್ರಧಾನಮಂತ್ರಿ, 10 ವರ್ಷಗಳಾಯಿತು ಪ್ರಧಾನಮಂತ್ರಿ. 15 ನರೇಂದ್ರ ಮೋದಿ ಅವರು ಬರೀ ಸುಳ್ಳು ಹೇಳ್ಕೊಂಡು 15 ಲಕ್ಷ ಕೊಡ್ತೀವಿ ಅಂದ್ರು ಕೊಡ್ಲಿಲ್ಲ, 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರು ಮಾಡಲಿಲ್ಲ, ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು ಮಾಡಲಿಲ್ಲ, ಎಲ್ಲ ಬೆಲೆಗಳನ್ನು ಇಳಿಸ್ಬಿಡ್ತೀವಿ ಅಂತಂದ್ರು ಇಳಿಸಲಿಲ್ಲ, ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆಗಳೆಲ್ಲ ಜಾಸ್ತಿ ಆದವು. ಇದರಿಂದ ಬಡವರು ಬದುಕಲಿಕ್ಕೆ ಕಷ್ಟ ಆಯ್ತು. ಅದಕ್ಕೋಸ್ಕರ ನಾನು 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದೆ. 1ನೇ ಗ್ಯಾರಂಟಿ ಶಕ್ತಿ ಯೋಜನೆ. ನೀವೆಲ್ಲ ಬಸ್ನಲ್ಲಿ ಫ್ರೀಯಾಗಿ ತಿರುಗಾಡ್ತಾ ಇದ್ದೀರಲ್ಲ, ಹೆಣ್ಮಕ್ಳು ತಿರುಗಾಡ್ತೀರಾ? ಇಲ್ಲ, ತಿರುಗಾಡ್ತಾ ಇದ್ದೀರಿ. ಅಕ್ಕಿ 5 kg ಬದಲಾಗಿ ದುಡ್ಡು ಸಿಗ್ತಾ ಇದೆಯಾ? ಇಲ್ಲ, ಸಿಗ್ತಾ ಇದೆ. ನಿಮಗೆ 200 ಯೂನಿಟ್ ವರೆಗೆ ಫ್ರೀ ಕರೆಂಟ್ ಬರ್ತಾ ಇದೆ? ಇಲ್ಲ, ಬರ್ತಾ ಇದೆ. ಮನೆ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ ಬರ್ತಾ ಇದೆ? ಇಲ್ಲ, ಬರ್ತಾ ಇದೆ. ಇದನ್ನೆಲ್ಲ ಮಾಡಿದವರು ಯಾರು? ಅವ್ರೇನ್ ಮಾಡಿದ್ದಾರೆ ಹೇಳಿ ನೋಡೋಣ. ಅಶ್ವಥ್ ನಾರಾಯಣ ಯಾರು ಇಲ್ಲಿ MLA? ಅಶ್ವಥ್ ನಾರಾಯಣ ಮಾಡಿದಾರ? ಏನಾದ್ರು ಮಾಡಿದಾರ? ಮಂತ್ರಿ ಆಗಿದ್ರು, ಏನು ಮಾಡಿದ್ರ? ಏನಾದ್ರು ಕೊಟ್ರ? ಮತ್ತೆ ಯಾಕೆ ಅವ್ರಿಗೆ ಓಟ್ ಹಾಕ್ಬೇಕು? ನಾಳೆ ಅಶ್ವಥ್ ನಾರಾಯಣ ಶೋಭಾ ಕರಂದ್ಲಾಜೆ ಪರವಾಗಿ ಓಟ್ ಕೇಳಕ್ ಬರಬಹುದು. ದಯಮಾಡಿ ಕೇಳಿ ಅವರಿಗೆ ಪ್ರಶ್ನೆ. ನೀವು ಸುಳ್ಳು ಹೇಳಿದ್ದೀರಿ, ನಿಮ್ಗೆ ಓಟ್ ಕೊಡಲ್ಲ. ಶೋಭಾ ಕರಂದ್ಲಾಜೆ ಅಲ್ಲಿ ತಿರಸ್ಕಾರ ಮಾಡ್ಬಿಟ್ಟಿದ್ದಾರೆ ಉಡುಪಿ ಚಿಕ್ಕಮಗಳೂರಿನಲ್ಲಿ, ನಾವು ಇಲ್ಲೂ ಕೂಡ ತಿರಸ್ಕಾರ ಮಾಡ್ತೀವಿ ಅಂತ ಹೇಳ್ತೀರಾ? ನುಡಿದಂತೆ ನಡೆದವರು ಯಾರು? ನಾವಲ್ಲ. ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಎಲ್ಲಾ ಜಾತಿಲಿರ್ತಕ್ಕಂಥ ಬಡವರಿಗೆ
ಬಿಜೆಪಿ ಬಡವರಿಗೂ ಕೂಡ ಕೊಟ್ಟಿದ್ದೀವಿ. ಬಿಜೆಪಿ ಬಡವರಿಗೆ ಕೊಟ್ಟಿಲ್ವಾ? ಬಿಜೆಪಿ ಬಡವರಿಗೆ 2,000 ರೂಪಾಯಿ ಬರಲ್ವಾ? ಅಕ್ಕಿ ಸಿಗ್ತಾ ಇಲ್ವಾ? ಅವ್ರ ಬಸ್ನಲ್ಲಿ ತಿರುಗಾಡ್ತಾ ಇಲ್ವಾ? ಅವರು ತಿರುಗಾಡ್ತಾ ಇದ್ದಾರೆ. ಅದರಿಂದ ಎಲ್ಲ ಜಾತಿ ಎಲ್ಲ ಧರ್ಮ ಈ ಬಿಜೆಪಿಯವರು ಇದಾರಲ್ಲ, ಜಾತಿಗಳ ನಡುವೆ ಧರ್ಮಗಳ ನಡುವೆ ಜಗಳ ಅಂಟಾಕ್ಬಿಟ್ಟು ತಮಾಷೆ ನೋಡು. ಈ ತರ ಸಮಾಜದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕುವೆಂಪು ಅವರು ಏನ್ ಹೇಳಿದ್ರು? ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು ನಮ್ಮ ಸಮಾಜ, ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು. ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ನವರು, ಅದರಲ್ಲಿ ನಂಬಿಕೆ ಇಟ್ಟುಕೊಂಡಿರ್ತಕ್ಕಂಥವ್ರು ರಾಜೀವ್ ಗಾಂಧಿಯವರು, ರಾಜೀವ್ ಗೌಡ ಅವರು. ಅದರಿಂದ ರಾಜೀವ್ ಗೌಡ ಅವರನ್ನು ಗೆಲ್ಲಿಸಿ. ಇವರು ಹೋದ್ಮೇಲೆ ನನಗೆ ಬಹಳ ನಂಬಿಕೆ ಇದೆ, ವಿಶ್ವಾಸ ಇದೆ. ಇವರು ಪ್ರೊಫೆಸರ್ ಆಗಿರೋದ್ರಿಂದ ಇವರಿಗೆ ಈ ದೇಶದ ಎಕಾನಮಿ ಅರ್ಥ ಆಗಿರೋದ್ರಿಂದ, ಸಂವಿಧಾನ ಅರ್ಥ ಆಗಿರೋದ್ರಿಂದ, ಇವತ್ತು ಪ್ರಜಾಪ್ರಭುತ್ವ ಅರ್ಥ ಆಗಿರೋದ್ರಿಂದ, ಸಂಸದೀಯ ವ್ಯವಸ್ಥೆ ಅರ್ಥ ಆಗಿರೋದ್ರಿಂದ ಇವರು ಸಮರ್ಥವಾಗಿ ನಿಮ್ಮನ್ನ ಪ್ರಶ್ನಿಸ್ತಾರೆ. ನಿಮ್ಮ ಧ್ವನಿಯಾಗಿ ಪಾರ್ಲಿಮೆಂಟ್ನಲ್ಲಿ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಮಾತಾಡ್ತಾರೆ. ಅದಕ್ಕೋಸ್ಕರ ಗೆಲ್ಲಿಸ್ಬೇಕಲ್ವಾ? ಗೆಲ್ಲಿಸ್ತೀರಿ ಅಲ್ವಾ? ಯಾರ ಮಾತು ಕೇಳಕ್ ಹೋಗ್ಬೇಡಿ, ಬಿಜೆಪಿಯವ್ರ ಮಾತು ಕೇಳಬೇಡಿ. ದಯಮಾಡಿ ರಾಜೀವ್ ಗೌಡ ಅವರನ್ನ ಲೋಕಸಭೆಗೆ ಕಳಿಸಿಕೊಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಿದ ಮಾತು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.